ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ಶೋಭಾ ಶೆಟ್ಟಿ ಅವರ ಆಟ ಎಕ್ಸ್ಪೆಷಲಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ರಜತ್ ಅವರು ತ್ರಿವಿಕ್ರಮ್ ಅವ್ರು ಅಷ್ಟೇ ಫಿಸಿಕಲಿ ಫಿಟ್ ಇದ್ದಾರೆ ಮತ್ತು ತ್ರಿವಿಕ್ರಮ್ ಅವ್ರು ಅಷ್ಟೇ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ತೋರಿಸಿದ್ರು. ಬಟ್ ಅವರು ಬರ್ತಾ ಬರ್ತಾ ಹೇಳಿದ್ರು, ನಾನು ತ್ರಿವಿಕ್ರಮ್ಗೆ ಪೈಪೋಟಿ ಕೊಡ್ತೀನಿ ಅಂತ. ಫಿಸಿಕಲ್ ಫಿಟ್ನೆಸ್ಸಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಫಿಸಿಕಲ್ ಗೇಮಲ್ಲಿ ತ್ರಿವಿಕ್ರಮ್ಗೆ ಪೋಟಾಪೋಟಿ ಕೊಡ್ಬೋದೇನೋ. ಬಟ್ ತ್ರಿವಿಕ್ರಮ್ ಅಷ್ಟು ಮೆಚುರಿಟಿ ಇಲ್ಲ, ತ್ರಿವಿಕ್ರಮ್ ಅವರಷ್ಟು ತಾಳ್ಮೆ ಇಲ್ಲ, ತ್ರಿವಿಕ್ರಮ್ ಅವರಷ್ಟು ಮೆಂಟಲ್ ಗೇಮ್ ಅವ್ರಿಗೆ ಆಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಟ್ರು ನಿನ್ನೆ ಒಂದು ಬಾಲ್ ಟಾಸ್ಕಲ್ಲಿ. ಸುರೇಶ್ ಅವರಿಗೆ ಅಷ್ಟು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ಶಿಶಿರವರು ಕೂಡ ಹೋಗಿ ಹೇಳ್ತಾರೆ, ನೋಡಿ ನಿಮಗೆ ಅಷ್ಟೇ ಅಲ್ಲ ಕೋಪ ಬರೋದು, ನಮ್ಗೆ ಇಂಥ ಮಾತುಗಳು ಸಿಕ್ಕಾಪಟ್ಟೆ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ, ಬಟ್ ಆದರೂ ನಾವು ಮಾತಾಡಲ್ಲ, ಯಾಕಂದರೆ ಇದು ಶೋ ಅಂತ. ಅಂದರೆ ರಜತ್ ಅವರು ರಿಪ್ಲೈ ಕೊಡ್ತಾರೆ, ನನಗೆ ಹಂಗೆಲ್ಲ ಹಿಡಿದಿಟ್ಕೊಳಕ್ಕಾಗಲ್ಲ ಮಾತುಗಳನ್ನ, ನಾನು ಮಾತಾಡೋದೆ ಅಂತ ಅಂದ್ಬಿಟ್ಟು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಮಾತಾಡೋದಕ್ಕೆ. ಅಲ್ಲಿ ಅವರಿಗೆ ಎಷ್ಟು ಇಮ್ಮೆಚೂರ್ ಇದ್ದಾರೆ ಅವರು ಅನ್ನೋದನ್ನ ನಮಗೆ ಎದ್ದು ತೋರಿಸುತ್ತೆ. ಓವರಾಲ್ ನೋಡಿದ್ರೆ ಶೋಭಾ ಮತ್ತು ರಜತ್ಗೆ ಕಂಪೇರ್ ಮಾಡಿದ್ರೆ ಶೋಭಾ ಅಂತೂ ಇಲ್ಲೋದ್ರು ನೆನ್ನೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಒಂದು ಟೀಮ್ನ ಆರಿಸೋದಾಗಿರ್ಬೋದು, ಅದಾದಮೇಲೆ ಟೀಮ್ ಜೊತೆ ಆಡೋದಾಗಿರ್ಬೋದು, ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಡ್ತಿದ್ದಾರೆ ಅಂತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು. ಎಪಿಸೋಡ್ ಬಿಟ್ಟು ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಟಾರ್ಟಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣವೇ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ ಲೀಡರ್ ಆಗಿ ಆಯ್ಕೆ ಆಗಿದ್ದ ಶೋಭಾ ಶೆಟ್ಟಿ ಮತ್ತು ಬಿಗ್ ಬಾಸೇ ಚೂಸ್ ಮಾಡಿರೋ ಭವ್ಯ ಗೌಡ ಅವರು ಲೀಡರ್ ಆಗಿರ್ತಾರಲ್ವ. ಸೊ ಈ ಎರಡೂ ತಂಡಗಳ ರಚನೆ ಮತ್ತು ಇನಿಷಿಯಲ್ ಡೆಪಾಸಿಟ್ ಅವರಿಗೆ 11,000 ಕೊಡ್ತಾರೆ ಬಿಗ್ ಬಾಸು. ಇಬ್ಬರಿಗೂ 11,000 ಕೊಡ್ತಾರೆ. ಭವ್ಯ ಗೌಡ ಅವ್ರಿಗೆ 11,000, ಶೋಭಾ ಶೆಟ್ಟಿ ಅವ್ರಿಗೆ 11,000. ಈ 11,000 ಇಟ್ಕೊಂಡು ಅವರು ಅವರವರ ಟೀಮ್ನ ಫಾರ್ಮ್ ಮಾಡ್ಕೊಳ್ಬೇಕಾಗಿರುತ್ತೆ. ಕಂಟೆಸ್ಟೆಂಟ್ಸ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ ಅವ್ರ ಟೀಮ್ ಪರವಾಗಿ ಆಡಿ ಅಂತ. ಅಲ್ಲಿ ನನ್ ಸಾರಿ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಶೋಭಾ ಶೆಟ್ಟಿ ಅವರು. ಯಾಕಂದರೆ ಶೋಭಾ ಶೆಟ್ಟಿ ಅವರಿಗೆ ಮಂಜಣ್ಣ ಹತ್ರ ಕೂಡ ಜಗಳ ಆಗಿರುತ್ತೆ, ಗೌತಮಿ ಅವ್ರ ಹತ್ರ ಕೂಡ ಮನಸ್ತಾಪಗಳು ಬಂದಿರುತ್ತೆ. ಬಟ್ ಇದನ್ನೆಲ್ಲ ಬಿಟ್ಟು ಸೈಡಿಗಿಟ್ಟು ಹೋಗಿ ಮಂಜಣ್ಣ ಹತ್ರ ಕೂಡ ಹೋಗಿ ಡಿಸ್ಕಸ್ ಮಾಡ್ತಾರೆ. ನೋಡಿ ಮಂಜಣ್ಣ, ನನಗೂ ನಿಮಗೂ ಸಿಕ್ಕಾಪಟ್ಟೆ ಮಾತುಕತೆ ಆಗಿದೆ, ಸಿಕ್ಕಾಪಟ್ಟೆ ಮನಸ್ತಾಪಗಳು ಕೂಡ ಆಗಿದೆ. ಬಟ್ ಗೇಮ್ ಅಂತ ಬಂದಮೇಲೆ ಗೇಮು ಆಡೋಣ, ಗೆಲ್ಲೋಣ. ನೀವು ಫಿಸಿಕಲಿ ಫಿಟ್ ಇದ್ದೀರಾ, ಮೆಂಟಲ್ ಗೇಮ್ ಅಂತ ಬಂದರೆ ತುಂಬ ಗೇಮ್ ಚೇಂಜಿಂಗ್ ಆಟಗಳನ್ನ ನೀವು ಆಡ್ತೀರಾ. ನೀವು ನಮ್ಮ ಗ್ರೂಪಿಗೆ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಇಬ್ಬರು ಸೇರಿ ಆಡೋಣ ಅಂತ ಹೋಗಿ ಕನ್ವಿನ್ಸ್ ಮಾಡಿದ್ರಲ್ಲ. ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆದರು ಶೋಭಾ ಶೆಟ್ಟಿ ಅವರು. ಇನ್ನೊಂದು ಕಡೆ ಭವ್ಯ ಗೌಡ ಅವರು ಅಷ್ಟೇ. ಭವ್ಯ ಗೌಡ ಅವರು ಮೆಂಟಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ರು, ತ್ರಿವಿಕ್ರಮ್ನ ನಾವು ನನ್ನ ಟೀಮ್ಗೆ ಕರ್ಕೋಬೇಕು ಅಂತ. ತ್ರಿವಿಕ್ರಮ್ನ ಹೋಗಿ ಅವರು ಅಪ್ರೋಚ್ ಮಾಡಿದ್ದು ಕೂಡ ರೀತಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಹೋಗ್ಬಿಟ್ಟು ತ್ರಿವಿಕ್ರಮ್ಗೆ ಇಷ್ಟು ಪಾಯಿಂಟ್ ಅಂತ ಫಿಕ್ಸ್ ಮಾಡಲಿಲ್ಲ ಭವ್ಯ ಗೌಡ ಅವರು. ಪಾಯಿಂಟ್ನೆಲ್ಲ ನೋಡಿಕೊಂಡು ಹಂಚ್ತೀನಿ ನಾನು, ನೀವು ನಿಮ್ಮ ಹತ್ರ ಪಾಸಿಟಿವ್ನೆಸ್ ಇದೆ, ತಾಳ್ಮೆ ಇದೆ, ಗೇಮ್ ಆಡೋಕ್ಕೆ, ಮೆಂಟಲ್ ಗೇಮ್ ತುಂಬ ಚೆನ್ನಾಗಿ ಆಡ್ತೀರಾ, ಫಿಸಿಕಲಿ ಫಿಟ್ ಆಗಿದ್ರೆ, ನನ್ನ ಹತ್ರನೂ ಪ್ಲಸ್ ಇದೆ, ನೀವು ಪ್ಲಸ್ ಆದರೆ ಅದು ಪ್ಲಸ್ ಪ್ಲಸ್ ಆಗುತ್ತೆ, ಬಂದು ನೀವು ನನ್ನ ಜೊತೆ ಜಾಯಿನ್ ಆಗಿ ಅಂತ ಅಪ್ರೋಚ್ ಮಾಡ್ತಾರೆ. ಅಲ್ಲೇ ತ್ರಿವಿಕ್ರಮ್ಗೆ ಫುಲ್ ಇಂಡಿಕೇಶನ್ ಅಂತೂ ಭವ್ಯ ಕಡೆಯಿಂದ ಇರುತ್ತೆ. ಅದು ತ್ರಿವಿಕ್ರಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಕ್ಚುಲಿ, ಭವ್ಯ ನನ್ನೇ ತೊಗೊಳ್ತಾಳೆ ಅಂತ. ಭವ್ಯ ತ್ರಿವಿಕ್ರಮ್ನ ಆಯ್ಕೆ ಮಾಡಿದ್ರೆ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ನೆಲ್ಲ ತ್ರಿವಿಕ್ರಮ್ ಆಯ್ಕೆ ಮಾಡಿದ್ರಾ ಅಂತ ಅನ್ನಿಸ್ತು ನನಗೆ. ಅಲ್ಲಿ ಭವ್ಯ ಇನ್ವಾಲ್ವ್ಮೆಂಟ್ ಸಿಕ್ಕಾಪಟ್ಟೆ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಮತ್ತು ತ್ರಿವಿಕ್ರಮ್ ಯೋಚನೆ ಮಾಡಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅವ್ರ ಉದ್ದೇಶ ಒಂದೇ ಆಗಿತ್ತು, ಈಗ ತಾನೇ ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋ ಲೀಡರ್ ಶೋಭಾ ಶೆಟ್ಟಿ ಅವರು ಹೈಲೈಟ್ ಆಗಬಾರ್ದು. ಇಷ್ಟು ದಿನ ಆಡಿರೋದು ನಾವು ಆಡಿರೋದು ನಮ್ಮ ಒಂದು ಆಟ ಏನಿರುತ್ತೆ ಅದನ್ನು ನಾವು ಜಾಸ್ತಿ ಎತ್ತಿ ತೋರಿಸ್ಬೇಕು ಅಂತ ಒಂದು ಥಾಟ್ ಬರುತ್ತೆ. ಆ ಥಾಟು ನಿಜವಾಗ್ಲೂ ಒಳ್ಳೇದೇ. ಅದನ್ನು ಹೋಗ್ಬಿಟ್ಟು ಶಿಶಿರ್ ಅವ್ರ ಹತ್ರ, ಐಶ್ವರ್ಯ ಅವ್ರ ಹತ್ರ ಶೇರ್ ಮಾಡ್ತಾರೆ, ಮೋಕ್ಷಿತಾ ಅವ್ರ ಹತ್ರ. ಎಲ್ಲರೂ ಅದಕ್ಕೆ ಸ್ಪಂದಿಸಿ ಭವ್ಯ ಟೀಮ್ಗೆ ಜಾಯಿನ್ ಆಗ್ತಾರೆ. ಒಂದು ಗುಡ್ ಟೀಮ್, ಎಲ್ಲರೂ ನೋಡಬೇಕು ಅಂದ್ಕೊಂಡಿದ್ದ ಟೀಮು ಭವ್ಯ ಗೌಡ ಅವರಿಗೆ ಫಾರ್ಮ್ ಆಗುತ್ತೆ. ತ್ರಿವಿಕ್ರಮ್ ಆಗಿರ್ಬೋದು, ನಮ್ಮ ಗೋಲ್ಡ್ ಸುರೇಶ್ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಈ ಎಲ್ಲರನ್ನೂ ಕೂಡ ಒಟ್ಟಿಗೆ ನೋಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆ ಟೀಮ್ನ ಸಕ್ಸಸ್ಫುಲಿ ತ್ರಿವಿಕ್ರಮ್ ಅವರು ಅಲ್ಲಿ ಫಾರ್ಮ್ ಮಾಡಿದ್ರು, ಆ ಗುಂಪನ್ನ ಏರ್ಪಡೆ ಮಾಡಿದ್ರು ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ಗೆ ಫುಲ್ ಕ್ಲಾರಿಟಿ ಇತ್ತು, ಮಂಜಣ್ಣ ಇವ್ರ ಟೀಮ್ಗೆ ಬರಲ್ಲ, ಅಲ್ಲಿ ತ್ರಿವಿಕ್ರಮ್ ಇದ್ದಾರೆ ಅಂತ. ಬಟ್ ಸ್ಟಿಲ್ ಭವ್ಯಗೆ ಹೋಗಿ ಹೇಳಿದ್ರು, ಹೋಗಿ ನೀನು ಮಂಜಣ್ಣನ ಕನ್ವಿನ್ಸ್ ಮಾಡು. ಹೆಂಗೆ ಕನ್ವಿನ್ಸ್ ಮಾಡ್ತೀಯಾ ಅಂದರೆ, ನೋಡಿ ಅಣ್ಣ, ನಾವು ಇವಾಗ ಬಂದಿರೋ ಓಲ್ಡ್ ಕಂಟೆಸ್ಟೆಂಟ್ಸು ಹೈಲೈಟ್ ಆಗಬೇಕು, ನಾವು ಚೆನ್ನಾಗಿ ಆಡಬೇಕು, ನಾವು ಪ್ರೂವ್ ಮಾಡ್ಕೋಬೇಕು, ಬನ್ನಿ ನನಗೆ ಸಪೋರ್ಟ್ ಮಾಡಿ ಅಂತ ಹೋಗಿ ಮಾತಾಡು ಅಂತ ಹೇಳಿದ್ರು. ಅದು ವೆರಿ ಗುಡ್ ಮೂವ್ ಫ್ರಮ್ ತ್ರಿವಿಕ್ರಮ್. ಭವ್ಯಗೆ ಹೇಳಿದ್ದು ನನಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿ ಭವ್ಯ ಗೌಡ ಅವರು ಇದೇನು ಹೇಳಿಲ್ಲ, ಮಂಜಣ್ಣ ನೀವು ಚೆನ್ನಾಗಿ ಆಡ್ತೀರಾ, ಬುದ್ಧಿವಂತರಿದ್ದೀರಾ, ನನ್ನ ಟೀಮ್ಗೆ ಜಾಯಿನ್
ಜಾಯಿನ್ ಆದರೆ ತುಂಬ ಪ್ಲಸ್ ಆಗುತ್ತೆ, ಬನ್ನಿ ಜಾಯಿನ್ ಆಗಿ ಅಂತ ತ್ರಿವಿಕ್ರಮ್ಗೆ ಏನು ಹೇಳಿದ್ರು ಅದೇ ಪಾಯಿಂಟ್ಸ್ನ ಹೋಗಿ ಮಂಜಣ್ಣಗೆ ಹೇಳಿದ್ರು. ಬಟ್ ಮಂಜಣ್ಣ ಅಲ್ಲಿ ಒಪ್ಕೊಂಡಂಗೆ ನನಗೆ ಕಾಣಲಿಲ್ಲ. ರಜತ್ ಅವ್ರ ಹತ್ರ ಹೋದ್ರು, ಬಟ್ ರಜತ್ ಅವರು ಪಾಯಿಂಟ್ಸ್ ಬಗ್ಗೆನೇ ಮಾತಾಡ್ತಾ ಇದ್ರು. ಆ್ಯಕ್ಚುಲಿ ಇದು ಪಾಯಿಂಟ್ಸ್ ಬಗ್ಗೆನೇ ಮಾತಾಡಬೇಕಾಗಿತ್ತು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ಕೂಡ. ಅಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇವ್ರ ಹತ್ರ ಇಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ ಹೇಳಿದ್ದು ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ. ಆ ಪಾಯಿಂಟ್ಸ್ ಅನ್ನೋದನ್ನ ಸೀಕ್ರೆಟಾಗಿ ಇಟ್ಕೊಂಡು ಆಡಿದರೆ ಇನ್ನೂ ಸ್ವಲ್ಪ ಗೇಮ್ ಚೇಂಜಿಂಗ್ ಆಪರ್ಚುನಿಟಿ ಕಂಟೆಸ್ಟೆಂಟ್ಸ್ಗೆ ಬರ್ತಾ ಇತ್ತೇನೋ. ಇವಾಗ ಕ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟೆಷ್ಟು ಪಾಯಿಂಟ್ಸ್ ಇರುತ್ತೆ ಅಂತ. ಹಂಗಿರ್ಬೇಕಾದ್ರೆ ಯಾರು ಒಬ್ಬೊಬ್ರಿಗೆ ಸಪೋರ್ಟ್ ಮಾಡಲ್ಲ. ನನ್ನ ಹತ್ರ ಪಾಯಿಂಟ್ಸ್ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಒಂದು ಸೀಕ್ರೆಟ್ ಗೇಮ್ ಥರ ಆಡಿ ವಿನ್ ಆಗಬೇಕಾಗಿತ್ತು ಅಂತ ಅನ್ನಿಸ್ತು. ಅಲ್ಲಿ ರಜತ್ ಅವರು ಭವ್ಯಗೌಡ ಅವ್ರಿಗೆ 3.5K ಅಂದರೆ ₹3,500 ಪಾಯಿಂಟ್ಸ್ ಕೇಳ್ತಾರೆ. ಬಟ್ ಅಲ್ಲಿ ಭವ್ಯಗೌಡ ಅವರು ಪಾಯಿಂಟ್ಸ್ ಬಗ್ಗೆ ಏನೂ ಮಾತಾಡಲ್ಲ. 1,500 2,000 ಹೇಳಿದ್ರು ಅಂತ ರಜತ್ ಅವ್ರು ಹೇಳ್ತಾರೆ. ಬಟ್ ಯಾವುದೇ ಪಾಯಿಂಟ್ ಥರದ್ದು ಭವ್ಯಗೌಡ ಅವರು ರಜತ್ ಅವ್ರ ಹತ್ರ ಮಾತಾಡಿರಲ್ಲ. ರಜತ್ ಅವರು ಒಂದೇ ಒಂದು ಹೇಳೋದು, ನೋಡು ತ್ರಿವಿಕ್ರಮ್ನ ಕರ್ಕೊಂಡ್ರೆ ಒಂದು ಟೀಮ್ನ ಸ್ಟ್ರಾಂಗ್ ಆಗೋಗ್ಬಿಡುತ್ತೆ, ಒಂದೇ ಒಂದು ಟೀಮ್ ಸ್ಟ್ರಾಂಗ್ ಆಗ್ಬಿಡುತ್ತೆ, ನಾನು ತ್ರಿವಿಕ್ರಮ್ ಆಪೋಸಿಟ್ ಆಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳ್ತಾರೆ. ನಮ್ಮ ಭವ್ಯಗೌಡ ಅವರು ಕನ್ಫರ್ಮ್ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಮತ್ತು ಲಾಸ್ಟಲ್ಲಿ ನಮ್ಮ ಭವ್ಯಗೌಡ ಅವರು ಮಂಜಣ್ಣನ ಅಪ್ರೋಚ್ ಮಾಡಿದಾಗ ಮಂಜಣ್ಣ ಅವ್ರು ಹೇಳೋದು ಅಂದರೆ, ಮೋಕ್ಷಿತಾ ನಿಮ್ಮ ಟೀಮಲ್ಲಿದ್ದರೆ ನಾನು ನಿಮ್ಮ ಟೀಮಿಗೆ ಬರಲ್ಲ ಅಂತಾರೆ. ಅಲ್ಲಿ ಮೋಕ್ಷಿತಾ ಅವರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ. ಆ್ಯಕ್ಚುಲಿ ಮಂಜಣ್ಣ ಅವರು ಇವಾಗ ನಾನಿದ್ರೆ ನಾನು ನಿಮ್ಮ ಟೀಮಿಗೆ ಬರಲ್ಲ ಅಂತ ಹೇಳ್ತಿರ್ತಾರೆ, ನೋಡು ಭವ್ಯಗೌಡ ಅವ್ರಂತ ಹಂಗೆ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ಮಂಜಣ್ಣ ಅವರು ಕೂಡ. ಇದೆಲ್ಲ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ. ಅದಾದಮೇಲೆ ಒಂದು ಟೀಮ್ ಫಾರ್ಮೇಷನ್ ಅಂತ ಬಂದಾಗ ಬಿಗ್ ಬಾಸ್ಗೆ ಅನೌನ್ಸ್ ಮಾಡ್ತಾರೆ. ಭವ್ಯಗೌಡ ಅವರ ಟೀಮು ಫಸ್ಟ್ ಅನೌನ್ಸ್ ಮಾಡ್ತಾರೆ. ಭವ್ಯಗೌಡ ಅವರು ಬಿಗ್ ಬಾಸ್ ನನ್ನ ಟೀಮಲ್ಲಿ ತ್ರಿವಿಕ್ರಮು ಮತ್ತು ಗೋಲ್ಡ್ ಸುರೇಶ್ ಅವರು, ಶಿಶಿರ್ ಅವರು, ಐಶ್ವರ್ಯ ಅವರು, ಮೋಕ್ಷಿತ್ ಅವರು ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಮತ್ತು ಪಾಯಿಂಟ್ಸ್ ಹೆಂಗೆ ಶೇರ್ ಮಾಡ್ತೀವಿ ಅಂದಾಗ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡಿದ್ದೀವಿ, ಬಿಗ್ ಬಾಸ್ 1K ಪಾಯಿಂಟ್ಸ್ ಶೇರ್ ಮಾಡಿದ್ದೀವಿ ಅಂತ ನಮ್ಮ ಭವ್ಯಗೌಡ ಅವರು ಅನೌನ್ಸ್ ಮಾಡ್ತಾರೆ. ಬಟ್ ಈ 1K ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡಬೇಕು, ಆವಾಗಲೇ ನನ್ನ ಟೀಮಿಗೆ ಬರೋದು ಅಂತ ಒಂದು ಕಂಡೀಷನ್ ತ್ರಿವಿಕ್ರಮ್ ಹಾಕಿರ್ತಾರೆ ಭವ್ಯಗೌಡ ಅವರಿಗೆ. ಅದೇ ಮೇಜರ್ ರೀಸನ್ ಆ್ಯಕ್ಚುಲಿ ಭವ್ಯಗೌಡ ಅವರು ಈ ಥರ 1K ಪಾಯಿಂಟ್ನ ಎಲ್ಲರಿಗೂ 1,000 ಪಾಯಿಂಟ್ಸ್ನ ಎಲ್ಲರಿಗೂ ಡಿವೈಡ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಭವ್ಯಗೌಡ ಅವರು ಲೀಡರ್ ಆದರೂ ಕೂಡ ಲೀಡರ್ಶಿಪ್ ಪೂರ್ತಿ ತ್ರಿವಿಕ್ರಮ್ ಅವ್ರು ತಗೊಳ್ತಾ ಇದ್ದಾರಾ ಅಂತ ಕೂಡ ನನಗೆ ಅನ್ನಿಸ್ತು. ಭವ್ಯಗೌಡ ಅವರು ಓನ್ ಇನಿಷಿಯೇಟಿವ್ ತಗೊಂಡು ಆಡಬೇಕು, ಇಲ್ಲಾಂದ್ರೆ ಮುಚ್ಚೋಗ್ಬಿಡ್ತಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಹೈಲೈಟ್ಸ್ ಕೂಡ ತ್ರಿವಿಕ್ರಮ್ಗೆ ಸಿಗ್ತಾ ಇದೆ, ಹುಡುಗಿರು ಸಿಕ್ಕಾಪಟ್ಟೆ ವೀಕ್ ಅನ್ನಿಸ್ತಾ ಇದೆ. ಅಲ್ಲಿ ಇವಾಗ ಶೋಭಾ ಶೆಟ್ಟಿ ಅವ್ರು ಬಂದಿರೋದ್ರಿಂದ ಎಲ್ಲರೂ ಹುಡುಗಿರ್ನು ಶಾಡೋ ಆಗ್ಬಿಟ್ಟು ಶೋಭಾ ಶೆಟ್ಟಿ ಹೈಲೈಟ್ ಆಗೋ ಪಾಯಿಂಟ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಹಿಂಗೆ ತ್ರಿವಿಕ್ರಮೇ ಡಾಮಿನೇಟ್ ಹಾಕೊಂಡು ಬಂದ್ರೆ ಅಂತ ನನಗೆ ಅನ್ನಿಸ್ತು. ಅದಾದ್ಮೇಲೆ ಶೋಭಾ ಶೆಟ್ಟಿ ಅವರ ಟೀಮ್ ಅನೌನ್ಸ್ ಮಾಡ್ತಾರೆ. ಶೋಭಾ ಶೆಟ್ಟಿ ಅವರು ಮಂಜಣ್ಣ, ರಜತ್, ಹನುಮಂತು ಮತ್ತೆ ನಮ್ಮ ಚೈತ್ರ ಅವರು, ಧನರಾಜ್ ಅವರು ಆ ಕಡೆ ಟೀಮಲ್ಲಿ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಮತ್ತು ಅಲ್ಲಿ ಶೋಭಾ ಶೆಟ್ಟಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಪಾಯಿಂಟ್ಸ್ ಅನ್ನೋದು ತಲೆಯಲ್ಲೇ ಇರಲ್ಲ. ಎಲ್ಲರಿಗೂ ಪ್ರಾಮಿಸ್ ಮಾಡಿರ್ತಾರೆ. ನಮ್ಮ ರಜತ್ ಅವ್ರಿಗೆ 3.5K ಅಂದರೆ ₹3,500 ಪಾಯಿಂಟ್ಸ್, 3,500 ಪಾಯಿಂಟ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ 1K ಅಂತ ಡಿವೈಡ್ ಮಾಡಿದ ತಕ್ಷಣವೇ ಶೋಭಾ ಶೆಟ್ಟಿ ಅವರು ಪಾಯಿಂಟ್ನ ರಿವರ್ಸ್ ಮಾಡಿಬಿಡ್ತಾರೆ. ನಾನು 1,1,000 ಈಕ್ವಲ್ ಆಗಿ ಡಿವೈಡ್ ಮಾಡ್ತೀನಿ ಅಂತಾರೆ. ಅಲ್ಲಿ ರಜತ್ ಅವರು ಒಪ್ಪಲ್ಲ. ಆ್ಯಕ್ಚುಲಿ ನಾನು ಆಡಲ್ಲ ಗುರು, ನೀವೇ ಆಡ್ಕೊಳ್ಳಿ ಅಂತ ಹೇಳ್ತಾರೆ ಮಂಜಣ್ಣಗೆ. ಬಟ್ ಮಂಜಣ್ಣ ಮಾತ್ರ ತುಂಬ ಕ್ಲವರಾಗೆ ರಜತ್ಗೆ ಈಸಿಯಾಗಿ ಕನ್ವಿನ್ಸ್ ಮಾಡಿಬಿಟ್ರ ಅಂತ ಅನ್ನಿಸ್ತು. ಮಂಜಣ್ಣ ಅವ್ರಿಗೆ ಏನು ಹೇಳಿದ್ರು ಅಂದರೆ, ನೋಡು ಇವಾಗ 1,000ನೇ ಎಲ್ಲರ ಹತ್ರನೂ ಇರಲಿ, ಯಾಕಂದರೆ ಇನ್ ಕೇಸ್ ಬಿಗ್ ಬಾಸ್ ಅವರು ಫ್ಯೂಚರಲ್ಲಿ ಟ್ವಿಸ್ಟ್ ಕೊಟ್ಬಿಟ್ಟು ನಿಮ್ಮ ಪಾಯಿಂಟ್ಸ್ನ ಯಾರ ಹತ್ರನೂ ಶೇರ್ ಮಾಡೋಂಗಿಲ್ಲ ಅಂತ ಅನ್ನೋದು, ನೀನು ಗೇಮಿಂದ ಔಟ್ ಆದರೆ ಪಾಯಿಂಟ್ಸ್ ಯಾರಿಗೂ ಇಲ್ಲ ಅನ್ನಂಗೆ ಹೋಗ್ಬಿಡುತ್ತಲ್ಲ, ಅಟ್ಲೀಸ್ಟ್ ಈಕ್ವಲ್ ಆಗಿದ್ದರೆ ಬೇರೆಯವ್ರಿಗಾದ್ರೂ ಆ ಪಾಯಿಂಟ್ಸ್ ಯೂಸ್ ಆಗುತ್ತೆ ಅಂತ ಅಂದ ತಕ್ಷಣ ಈಸಿಯಾಗೆ ಕನ್ವಿನ್ಸ್ ಆಗೋಗ್ಬಿಟ್ರ ರಜತ್ ಅವರು ಅಲ್ಲಿ ಅಂತ ನನಗೆ ಅನ್ನಿಸ್ತು. ಓವರಾಲ್ ನೋಡಿದಾಗ ಸಿಕ್ಕಾಪಟ್ಟೆ ಕಿಕ್ ಬಂತು ಅಂತಲೇ ಹೇಳ್ಬೋದು. ಅದಾದ ನಂತರ ಎಲ್ಲರಿಗೂ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು. ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕು. ಅದೇನಪ್ಪ ಅಂದರೆ ಹಲಿಗೆಗಳನ್ನ ಕಟ್ಟಿರ್ತಾರೆ ಒಂದು ಸ್ಟ್ಯಾಂಡಲ್ಲಿ. ಹಲಿಗೆಗಳನ್ನ ಬಿಚ್ಕೊಂಡು ಬಂದು ಒಂದು ವೃತ್ತ ಅಲ್ಲ, ಒಂದು ಸ್ಕ್ವೇರ್ ಬಾಕ್ಸಲ್ಲಿ ಇಟ್ಬಿಟ್ಟು ಒಂದು ಮನೆ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಬೇಕು, ಐರನ್ ರಾಡ್ ರೀಚ್ ಆಗೋವರೆಗೂ. ಅದರಲ್ಲಿ ಸಿಕ್ಕಾಪಟ್ಟೆ ತಾಳ್ಮೆಯಾಗೆ ತುಂಬ ಪೇಷನ್ಸಾಗಿ ಆಡಿದ್ದು ಭವ್ಯಗೌಡ ಅವರು. ಎಲ್ಲೂ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೇಕು ನಾನು ಅಂತ ಟೆನ್ಷನ್ ಪಟ್ಟಿದ್ದಾಗಲಿ ಏನೂ ಆಡಲಿಲ್ಲ. ಫುಲ್ಲು ತಾಳ್ಮೆ, ಸ್ಟಾರ್ಟಿಂಗಿಂದನೂ ತಾಳ್ಮೆಯಾಗಿ ಆಡ್ಕೊಂಡೋದ್ರು. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ನಮ್ಮ ಭವ್ಯ ಟೀಮ್ ವಿನ್ ಆಗಿದ್ದು. ಆ ಕಡೆ ಶೋಭಾ ಶೆಟ್ಟಿ ಅವ್ರ ಟೀಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ರು. ಶೋಭಾ ಶೆಟ್ಟಿ ಅವರು ಬಿದ್ದರೂ ಕೂಡ ಅಲ್ಲಿ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಲಿಲ್ಲ. ಅಷ್ಟು ಫಾಸ್ಟಾಗೆ ಪಿಕಪ್ ಆಗಿಬಿಟ್ಟು ಹೋಗಿ ನೆಕ್ಸ್ಟ್ ರೌಂಡ್ಗೆ ಅಲ್ಲಿಗೆ ಬಿಚ್ಕೊಳ್ಳೋಕ್ಕೆ ರೆಡಿ ಆಗೋದ್ರು ಶೋಭಾ ಶೆಟ್ಟಿ ಅವರು. ಅದು ತುಂಬ ಇಷ್ಟ ಆಯಿತು ನನಗೆ. ಅಲ್ಲಿ ಸ್ಪೋರ್ಟಿವ್ ಸ್ಪಿರಿಟ್ಟು ಅಲ್ಲೇ ನನಗೆ ಕಾಣಿಸ್ತು, ಒಂದು ಆಟಗಾರನಲ್ಲಿ ಇರೋ ಛಲ ಅಲ್ಲಿ ಎದ್ದು ಕಾಣಿಸ್ತು ನನಗೆ ಶೋಭಾ ಶೆಟ್ಟಿ ಅವರಲ್ಲಿ. ಮತ್ತು ಐಶ್ವರ್ಯ ಅವರು ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರ ಅಂತ ಅನ್ನಿಸ್ತು. ಆ ಮಿಸ್ಟೇಕ್ ಏನಪ್ಪ ಅಂದರೆ, ಒಂದು ಫೌಲ್ ಮಾಡಿದ್ರಿ, ರನ್ ಅಂತ ಅಂದಿದ ತಕ್ಷಣ ಶೋಭಾ ಶೆಟ್ಟಿ ಅವರು ರನ್ ಅಂತ ಹೇಳಂಗಿಲ್ಲ, ಇದು ಫೌಲ್ ಅಂತ ಕೊಟ್ಬಿಟ್ಟು ಅಲ್ಲಿ 10 ಸೆಕೆಂಡ್ ವೇಸ್ಟ್ ಮಾಡಿಸಿದ್ರು. ಮೋಸ್ಟ್ಲಿ 10 ಸೆಕೆಂಡ್ ವೇಸ್ಟ್ ಆಗಲಿಲ್ಲ ಅಂದಿದ್ದಿದ್ರೆ ಇವತ್ತು ಶೋಭಾ ಶೆಟ್ಟಿ ಅವರು ಕೂಡ ವಿನ್ ಆಗಿರ್ಬೋದಾಗಿತ್ತು.
ಅಲ್ಲಿ ಐಶ್ವರ್ಯ ಅವರು ಯಾಕೆ ಫೋಲ್ ಕೊಟ್ಟರು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಅಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಮೋಸ್ಟ್ಲಿ ಇಷ್ಟು ಫೋಲ್ ಆದಮೇಲೆ ಡಿಸ್ಕ್ವಾಲಿಫೈ ಆ ಥರ ಹೇಳ್ಬೋದಾಗಿತ್ತು. ಬಟ್ ಫೋಲ್ ಅಂತ ಕೊಟ್ಬಿಟ್ಟು ಅಲ್ಲಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿಸಿದ್ದು ಇಷ್ಟ ಆಗಲಿಲ್ಲ. ಅದಾದ ನಂತರ ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ನಮ್ಮ ಶೋಭಾ ಶೆಟ್ಟಿ ಅವರು ಕೂಡ ಕ್ವೆಶ್ಚನ್ ಮಾಡ್ತಾರೆ, ಯಾಕದು ಫೋಲು, ಅದೊಂದು ಫೋಲ್, ಅದಕ್ಕೆ ರೀಸನ್ಗೆ 10 ಸೆಕೆಂಡ್ಸ್ ನೀವು ಸ್ಟಾಪ್ ಮಾಡಬೇಕಾಗಿತ್ತಾ ಅಂತ ಕೂಡ ಕ್ವೆಶ್ಚನ್ ಕೇಳ್ತಾರೆ. ಅಲ್ಲಿ ಆನ್ಸರ್ ಕೊಡೋಕ್ಕೆ ನಮ್ಮ ಇವರು ಕೂಡ ಐಶ್ವರ್ಯ ಅವರು ಕೂಡ ಒದ್ದಾಡ್ತಾರೆ. ಯಾಕಂದರೆ ಅದು ರಾಂಗು ಅಂತ ಅವರಿಗೂ ಲಾಸ್ಟಲ್ಲಿ ಅನ್ನಿಸ್ತು ಅಂತ ಅನಿಸುತ್ತೆ. ನನಗೆ ಅಲ್ಲಿ ಫೋಲ್ ಕೊಟ್ಟಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ನಿಮಗೆ ಅದೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಫೀಲ್ ಆಗ್ತಾರೆ ಆ್ಯಕ್ಚುಲಿ ಶೋಭಾ ಶೆಟ್ಟಿಯವರು. ಇಷ್ಟೊಂದು ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಪ್ರತಿಫಲ ಸಿಗಲಿಲ್ವಲ್ಲ ಅಂತ ಇನ್ಫ್ಯಾಕ್ಟ್ ಅಳ್ತಾರೆ. ಅಲ್ಲಿ ಮೋಕ್ಷಿತ್ ಅವರಾಗಿರ್ಬೋದು ಮತ್ತು ನಮ್ಮ ಭವ್ಯಗೌಡ ಅವರಾಗಿರ್ಬೋದು ಹೋಗಿ ಸಮಾಧಾನ ಮಾಡ್ತಾರೆ. ಇನ್ನೂ ಟಾಸ್ಕ್ ಏನೂ ಮುಗ್ದಿಲ್ಲ, ಸಿಕ್ಕಾಪಟ್ಟೆ ಟಾಸ್ಕ್ ಇದ್ದಾವೆ, ವಿನ್ ಆಗೋಣ ಬಿಡು ಅಂತ ಹೋಗ್ಬಿಟ್ಟು ತುಂಬ ಸಮಾಧಾನ ಮಾಡ್ತಾರೆ. ಮತ್ತು ಇವರೆಲ್ಲ ಸೇರಿಬಿಟ್ಟು ಅಮೌಂಟ್ ಏನು ಬಂದಿರುತ್ತೆ, ಇವರಿಗೆ 5,000 ಪಾಯಿಂಟ್ಸ್ ಗೆದ್ದಿರ್ತಾರಲ್ಲ, ಈಕ್ವಲಾಗಿ ಡಿವೈಡ್ ಮಾಡ್ಕೊಂಡಿರ್ತಾರೆ 1,000ನ. ಈ ಥರ ಈಕ್ವಲಾಗಿ ಡಿವೈಡ್ ಮಾಡ್ಕೊಂಡಿರ್ಬೇಕಾದ್ರೆ ಆಪೋಸಿಟ್ ಟೀಮ್ನ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಮೋಕ್ಷಿತ್ ಅವರಿಗೆ ಹೇಳ್ತಾರೆ, ಹೋಗ್ಬಿಟ್ಟು ಎಲ್ಲರಿಗೂ ಹೋಗಿ ಹೇಳು, ನನಗೆ ಪಾಯಿಂಟ್ಸೇ ಕೊಟ್ಟಿಲ್ಲ ಅಂತ ಹೋಗಿ ಹೇಳು, ಎಲ್ಲರನ್ನೂ ನಂಬಿಸು ಅಂತಾರೆ. ಅದರಲ್ಲಿ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಕೂಡ ಆಗ್ತಾರೆ. ಆ ಕಡೆ ಹನುಮಂತು ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ನಮ್ಮ ರಜತ್ ಆಗಿರ್ಬೋದು, ನಾವೆಲ್ಲ ಮಾತಾಡ್ಕೊಂಡಿದ್ವಿ ಅಟ್ಲೀಸ್ಟ್ 60% ಆದರೂ ನಮಗೆ ಶೇರ್ ಕೊಡಬೇಕು ನಾವು ಆಟ ಆಡಲಿಲ್ಲ ಅಂದರೆ ಅಂತ. ನೀವ್ಯಾಕೆ ಸುಮ್ಮನೆ ಬಿಟ್ರಿ, ಹೋಗಿ ಕೇಳಿ ಅಂತೆಲ್ಲ ನಂಬಿಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮಂಜಣ್ಣ ನಂಬ್ತಾರೆ, ಗೌತಮಿ ಅವ್ರು ನಂಬ್ತಾರೆ, ಎಲ್ಲರೂ ನಂಬ್ತಾರೆ. ಗೌತಮಿ ಅವರಾದ್ರಂತೂ ನೆಕ್ಸ್ಟ್ ಸಲ ನೀವು ಕುತ್ಕೊಳ್ಳಿ ಅಂದರೆ ನೀವು ಕುತ್ಕೊಳ್ಳೋಕೆ ಹೋಗಬೇಡಿ, ಆ್ಯಕ್ಚುಲಿ ಫೈಟ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಸಕ್ಸಸ್ಫುಲಿ ನಂಬಿಸ್ತಾರೆ, ಹೋಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಶಿಶಿರು, ಐಶ್ವರ್ಯ ಮತ್ತು ಮೋಕ್ಷಿತ ಅವರು. ಮತ್ತು ನೆಕ್ಸ್ಟ್ ಬೆಳಿಗ್ಗೆ ಆದ ತಕ್ಷಣ ಇನ್ನೊಂದು ಫೈಟ್ ಸ್ಟಾರ್ಟ್ ಆಗುತ್ತೆ ನಮ್ಮ ರಜತು ಮಂಜಣ್ಣ ಅವ್ರದ್ರಲ್ಲೆಲ್ಲನ. ಈಗ ಟೀಮ್ ಫಾರ್ಮ್ ಮಾಡಬೇಕಂದ್ರೆ ಇನ್ನೊಂದು ಟಾಸ್ಕ್ ಬರುತ್ತೆ. ಆ್ಯಕ್ಚುಲಿ ಇನ್ನೊಂದು ಟಾಸ್ಕ್ ಬಂದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ 9,000 ಪಾಯಿಂಟ್ಸ್ ಬರುತ್ತೆ ಇದೇನಾದರೂ ಗೆದ್ದರೆ ಅಂತ ಅಂದಾಗ. ಒಂದು ಟೀಮ್ ಫಾರ್ಮೇಷನ್ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಈಗ ರಜತು ಹೇಳ್ತಾ ಇರ್ತಾರೆ, ನಾನು ಮತ್ತು ತ್ರಿವಿಕ್ರಮ್ ಇಬ್ಬರು ಒಂದೇ ಇದ್ದರೆ ಫುಲ್ಲು ಡಿಫಿಕಲ್ಟ್ ಆಗಿ ಹೋಗ್ಬಿಡುತ್ತೆ ಟಾಸ್ಕ್ ಗೆಲ್ಲಕ್ಕೆ ಅಂತ ನನ್ನ ಟೀಮ್ಗೆ ಹೋಗಲಿಲ್ಲ ಅಂತ ಮಂಜಣ್ಣಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅಲ್ಲಿ ಮಂಜಣ್ಣ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿ ಹೋಗ್ಬಿಡ್ತಾರೆ. ಯಾಕಂದರೆ ಇವನೇನು ಗುರು ತ್ರಿವಿಕ್ರಮ್ ಸ್ಟ್ರಾಂಗ್ ಅಂತ ಮಾತಾಡ್ತಿದ್ದಾನೆ ಅಂತ ಹೊಟ್ಟೆವ್ರಿಗೆ ಬಂತು ಮಂಜಣ್ಣಗೆ ಅಂತಲೇ ಅಲ್ಲಿ ನಮಗೆ ಎದ್ದು ಕಾಣೋದು. ಆದರೆ ಅಲ್ಲಿ ರಜತ್ ಅವರು ಪಾಯಿಂಟ್ನ ಟ್ವಿಸ್ಟ್ ಮಾಡಿಬಿಟ್ರ ಅಂತ ಅನ್ನಿಸ್ತು. ಅಂದರೆ ಅವ್ರ ಮಾತನ್ನು ಉಲ್ಟಾ ಮಾಡೋಕ್ಕೆ ಟ್ರೈ ಮಾಡಿದ್ರ ಅಂತ ಅನ್ನಿಸ್ತು. ಅವ್ರು ಹೇಳ್ತಾರೆ, ನಾನು ತ್ರಿವಿಕ್ರಮ್ ಆಪೋಸಿಟ್ ಆಡಿದ್ರೆ ಫನ್ ಜನ್ರೇಟ್ ಆಗುತ್ತೆ ಅನ್ನೋ ವೇಯಲ್ಲಿ ನಾನು ಹೇಳಿದ್ದು ಅಂತಾರೆ. ಬಟ್ ರಜತ್ ಅವರು ಅಲ್ಲಿ ಎಲ್ಲೂ ಫನ್ ಜನ್ರೇಟ್ ಆಗೋ ವೇಯಲ್ಲಿ ಆಡಬೇಕು ತ್ರಿವಿಕ್ರಮ್ ಒಟ್ಟಿಗೆ ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ಆಪೋಸಿಟಲ್ಲೇ ಆಡಬೇಕು, ಇಲ್ಲಾಂದರೆ ಒಂದು ಟೀಮಲ್ಲಿದ್ದರೆ ಆ ಟೀಮೇ ಫುಲ್ಲು ಮೆಜಾರಿಟಿ ಫುಲ್ಲು ಟಫಾಗಿ ಕಾಣಿಸುತ್ತೆ, ಬೇರೆಯವ್ರ ಟೀಮು ಈಸಿಯಾಗಿ ಸೋತ್ಬಿಡುತ್ತೆ ಅನ್ನೋ ಉದ್ದೇಶನೇ ಅಲ್ಲಿ ರಜತ್ ಅವ್ರದ್ದು ಆಗಿದ್ದಿದ್ದು. ಬಟ್ ರಜತ್ ಅವರು ಪ್ಲೇ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದರು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಮಂಜಣ್ಣ ಯಾವಾಗ ಅವ್ರ ಆನ್ಸರಿಗೆ ಕನ್ವಿನ್ಸ್ ಆಗಲಿಲ್ವೋ ಆಗ ರಜತ್ ಅವರು ಓಪನ್ ಅಪ್ ಆಗ್ತಾರೆ. ಅಲ್ಲ ಗುರು, ನೀನೇ ತಾನೇ ಹೇಳಿದ್ದು ಫಿಸಿಕಲ್ ಟಾಸ್ಕ್ ಬಂದರೆ ನೀನು ನೋಡ್ಕೊ, ಇನ್ನು ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅಂತ. ಅಂದರೆ ನಿನ್ನ ಉದ್ದೇಶದಲ್ಲಿ ತ್ರಿವಿಕ್ರಮು ಸ್ಟ್ರಾಂಗು, ನಾನು ಸ್ಟ್ರಾಂಗು ತಾನೇ, ಆ ಪಾಯಿಂಟೇ ನಾನು ಹೇಳಿದರೆ ಯಾಕೆ ನೀನು ಹಿಂಗೆ ಹುರ್ಕೊಳ್ತಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಮಂಜಣ್ಣ ಅವರಿಗೆ. ಆಗ ಮಂಜಣ್ಣ ಅವರು ಗಪ್ಚುಪ್ಪಾದರು ಅಂತ ನನಗನ್ನಿಸ್ತು. ಆ ಕಡೆ ಶೋಭಾ ಶೆಟ್ಟಿ ಅವ್ರು ಮಾತ್ರ ಫುಲ್ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅವರು ಸುಮ್ಮನೆ ಅಂದರೂ ಕೂಡ ಅವ್ರು ಸುಮ್ಮನೆ ಆಗ್ತಿರಲ್ಲ. ಹೇಳ್ತಾರೆ, ಬಿಗ್ ಬಾಸ್ ನನಗಂತೂ ಈ ಟೀಮ್ ಜೊತೆ ಆಡೋಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್, ನಾನು ಆಡಲ್ಲ ಬಿಗ್ ಬಾಸ್, ಏನಾದರೂ ಕೇಳಿದ್ರೆ ಜಗಳ ಮಾಡೋಕ್ಕೆ ಬರ್ತಾರೆ, ಆರ್ಗ್ಯೂ ಮಾಡ್ತಾರೆ ಬಿಗ್ ಬಾಸ್, ಯಾರೂ ಮಾತು ಕೇಳ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಪಾಸಿಟಿವ್ ಗೌತಮಿ ಅಕ್ಕ ಬಂದುಬಿಟ್ಟು, ನೋಡಿ 1-on-1 ನಿಮ್ಮಿಬ್ಬರು ಜಗಳ ಆದರೆ ಮಾತಾಡ್ಕೊಳ್ಳಿ, ಬಟ್ ಟೀಮಲ್ಲಿ ಆಡ್ತಿರೋದ್ರಿಂದ ಕೂತು ನಿಧಾನಕ್ಕೆ ಡಿಸ್ಕಸ್ ಮಾಡೋಣ, ಇಲ್ಲಾಂದರೆ ಆಪೋಸಿಟ್ ಯಾರು ಗುಂಪಿದಾರೋ ಅವರಿಗೆ ನಾವು ನಗಪಾಟ್ಲಾಗ್ಬಿಡ್ತೀವಿ ಅಂತ ಹೇಳ್ತಿರ್ತಾರೆ. ಮತ್ತು ಸುರೇಶ್ ಅಣ್ಣನ ಕಣ್ಣೆಲ್ಲ ನಮ್ಮ ಮೇಲೆ ಇರುತ್ತೆ ಅಂದ್ಬಿಟ್ಟು ಪಾಸಿಟಿವ್ ಗೌತಮಿ ಇರ್ಬಿಟ್ಟು ಇದೆಲ್ಲ ಪ್ಲ್ಯಾನ್ ಅಷ್ಟೇ, ಪಾಸಿಟಿವಿಟಿ ಅಂತ ಹೇಳ್ತಾರೆ. ಇಲ್ಲಿ ಜೋಕ್ ಏನಪ್ಪ ಅಂದರೆ ಅವ್ರು ಇವ್ರನ್ನ ನಂಬ್ಸೋಕ್ಕೆ ನಾಟಕ ಮಾಡ್ತಾರೆ ಭವ್ಯ ಟೀಮ್ ಅವರು. ಇವರು ನಿಜವಾಗ್ಲೂ ಜಗಳ ಆಗಿದ್ರು ಕೂಡ ಇದು ನಾಟಕ ಅಂತ ಹೇಳ್ತಾರೆ. ಅದು ಸಿಕ್ಕಾಪಟ್ಟೆ ಫನ್ ಅನ್ನಿಸ್ತು ನನಗೆ. ಏನು ಗುರು ಇಬ್ರಿಗಿಬ್ರೆ ಹಿಂಗೆ ಕಿತ್ತಾಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ನಂಬ್ತಾ ಇದ್ದಾರಲ್ಲ ಗುರು ಇವರು ಅಂತ ಅನ್ನಿಸ್ತು. ಇದೆಲ್ಲ ಆದಮೇಲೆ ನಮ್ಮ ಡಿಸ್ಕಷನಲ್ಲಿ ನಮ್ಮ ಚೈತ್ರ ಅವರು ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಮಾಡಿದ್ರು ಅಂತ ಅನ್ನಿಸ್ತು. ಅಲ್ಲಿ ಯಾವುದೇ ಥರ ಕಳ್ಳತನ, ಯಾವುದೇ ಥರ ಮೋಸ ನಡೀಲಿಲ್ಲ. ಅಲ್ಲಿ ಇವ್ರ ಹತ್ರ ಐಶ್ವರ್ಯ ಹತ್ರ ಹೋದ್ರು, ಅವ್ರಿಗೆ ಗೊತ್ತಾಗ್ದೇ ದುಡ್ಡು ತೊಗೊಂಡು ಬರ್ತಾರೆ. ಅಲ್ಲಿಂದ ಓಡು ಅಂತ ನಮ್ಮ ಮಂಜಣ್ಣ ಗೊತ್ತಲ್ಲ, ಕುತಂತ್ರಿ ಮಂಜಣ್ಣ ಓಡಿಸಿ ಆ 2,000 ರೂಪಾಯಿನ ಸಕ್ಸಸ್ಫುಲಿ ಕದೀತಾರೆ ಐಶ್ವರ್ಯ ಅವ್ರದ್ದು. ಅಲ್ಲಿ ಐಶ್ವರ್ಯ ಅವ್ರೇನು ಎಮೋಷನ್ ಜೊತೆ ಆಟ ಆಡಬೇಡಿ ನೀವು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಈಗ ಅದೇ ಪಾಯಿಂಟು ಚೈತ್ರ ಅವ್ರು ಹೇಳಿದ್ರೆ ನಮ್ಮ ಐಶ್ವರ್ಯ ಅವರಿಗೆ ತಗೊಳಕ್ಕೆ ಆಗ್ತಾ ಇಲ್ಲ. ಈ ವಾರ ಇವತ್ತು ಎಪಿಸೋಡ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಆದರೆ ಇಲ್ಲಿ ನನಗೆ ಚೈತ್ರ ಅವ್ರದ್ದು ಒಂದು ಪಾಯಿಂಟ್ ಇಷ್ಟ ಆಗಿಲ್ಲ ಅಂದರೆ ಅದೇನಂದರೆ
ಇವ್ರು ಕದಿಯೋದಕ್ಕಿಂತ ಮುಂಚೆ ಸುರೇಶ್ ಅವ್ರ ಹತ್ರ ಡಿಸ್ಕಷನ್ ಆಗಿರುತ್ತೆ. ನೀನೇನಾದರೂ ಕದ್ರೆ ನಾನೇನಾದರೂ ಕದ್ರೆ ನಿನಗೆ 50% ಕೊಡ್ತೀನಿ. ನೀನೇನಾದರೂ ಕದ್ರೆ ನನಗೆ 50% ಕೊಡಬೇಕು ಅಂತ ಒಂದು ಮಾತುಕತೆ ಆಗಿರುತ್ತೆ. ಅದೇ ಮಾತುಕತೆ ಮೇಲೆ ಹೋಗ್ಬಿಟ್ಟು ನಮ್ಮ ಸುರೇಶ್ ಅವರು ಕೇಳ್ತಾರೆ. ಬಟ್ ಚೈತ್ರ ಅವರು ಆ ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು ಸುರೇಶ್ ಅವರು, ಆ ಪಾಯಿಂಟ್‌ನ ಮಾತ್ರ ಹೇಳ್ತಾರೆ. ನೋಡಿ ಸುರೇಶ್ ಅಣ್ಣ, ನಾವು ಹೇಳಿದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಬಂದ್ರೆ ಇಬ್ಬರಿಗೂ ಸಪೋರ್ಟ್ ಮಾಡ್ಕೊಳ್ಳೋಣ ಅಂತ, ಕದ್ರೆ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಸುರೇಶ್ ಅವರು ಇಲ್ಲ ನಾನು ಅನ್ನ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ನಾವು ಈ ಪಾಯಿಂಟ್ ಕೂಡ ಡಿಸ್ಕಸ್ ಮಾಡಿದ್ವಿ ಅಂತ ಹೋಗ್ಬಿಟ್ಟು ಕೇಳ್ತಾರೆ. ಬಟ್ ಚೈತ್ರ ಅವರು ಅಲ್ಲೆಲ್ಲೂ ಒಪ್ಕೊಳ್ಳಲ್ಲ. ಅಲ್ಲೊಂದ್ ಕಡೆ ಆದ್ರೆ ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ಚೈತ್ರ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡಿ ಅಕ್ಕ ಅಟ್ಲೀಸ್ಟ್ ಹಾಫ್ ಆದ್ರೂ ಕೊಟ್ಬಿಡಿ ಅವರಿಗೆ ಅಂತ ಕೇಳಿದ್ರೆ, ಚೈತ್ರ ಅವ್ರು ಇದ್ಬಿಟ್ಟು ನೀನು ಅಟ್ಲೀಸ್ಟ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದೀಯಾ, ಬಟ್ ನಿಮ್ಮ ಟೀಮ್‌ಮೇಟ್ಸ್ ಬಂದ್ಬಿಟ್ಟು ಅದ್ರಲ್ಲಿ ಹಾಫ್ ನನಗೆ ಕೊಡು ಅಂತ ಮಾತಾಡ್ತಾ ಇದ್ದಾರೆ ಸುರೇಶ್ ಅಣ್ಣ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸೀಕ್ರೆಟ್ ಡಿಸ್ಕಷನ್ ಆಗಿರ್ಬೇಕಾದ್ರೆ, ಅದು ಮಧ್ಯೆ ಸುರೇಶ್ ಮತ್ತೆ ಚೈತ್ರ ಅವ್ರ ಮಧ್ಯೆ ಇರಬೇಕಾದ್ರೆ, ಅದನ್ನ ಹೋಗಿ ಚೈತ್ರ ಅವರು ನಮ್ಮ ಮೋಕ್ಷಿತ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತು. ಯಾಕಂದ್ರೆ ಮೋಕ್ಷಿತ ಮತ್ತೆ ಸುರೇಶ್ ಅವರು ಒಂದೇ ಟೀಮಲ್ಲಿ ಇರೋದು, ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ವೈಯಕ್ತಿಕವಾಗಿ ಅವರಿಬ್ಬರು ನಡುವೆನೇ ಇರಬೇಕು ಅಂತ ಅಂದಾಗ ಚೈತ್ರ ಅವರು ಎಲ್ಲೋ ಒಂದು ತಂದಿಕ್ಕ ಒಂದು ಮ್ಯಾಟ್ರ್ ಮಾತಾಡಿದ್ರ ಅಂತ ಅನ್ನಿಸ್ತು ನನಗೆ. ನಿಮ್ಗೇನು ಅನ್ನಿಸ್ತು ಚೈತ್ರ ಮೋಕ್ಷಿತ್ ಅವ್ರಿಗೆ ಫಿಟ್ಟಿಂಗ್ ಇಟ್ಟಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಇದನ್ನ ಬಿಟ್ರೆ ಆ ಕಡೆ ರಜತ್ ಅವರು ಸಿಕ್ಕಾಪಟ್ಟೆ ಮೆಚೂರ್ ಆಗೇ ಮಾತಾಡಿದ್ರು. ನೋಡಿ ಐಶು ಏನು ಬೇಜಾರು ಮಾಡ್ಕೋಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದರೆ ಮುಂಚೆನೇ ನಮ್ಮ ಹತ್ರ ಡಿಸ್ಕಷನ್ ಆಗಿರುತ್ತೆ ಅಲ್ವಾ, ಇನ್ ಕೇಸ್ ಯಾರಾದರೂ ಕದ್ದರೆ ಅದರಲ್ಲಿ 50% 60% ನಾವು ರಿಟರ್ನ್ ಮಾಡಬೇಕು ಅಂತ. ಸೊ ಏನು ಅಂದ್ಕೊಬೇಡಿ, ಚೈತ್ರ ಅವ್ರು ಬರಲಿ, ನಾನು ಕೂತು ಮಾತಾಡಿ ನಿಮಗೆ ಇಸ್ಕೊಡ್ತೀನಿ ಅಂತ ಹೇಳ್ತಾರೆ ರಜತ್ ಅವರು. ಅಲ್ಲಿ ಅವ್ರ ರೆಸ್ಪೆಕ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ತುಂಬ ತಾಳ್ಮೆಯಾಗೆ ತುಂಬ ಮೆಚೂರಾಗೆ ಆಲೋಚನೆ ಮಾಡ್ತಾ ಇದ್ದಾರೆ ಈತ ಅಂತ ನನಗೆ ಅನ್ನಿಸ್ತು. ಬಟ್ ಅನ್ನಿಸಿರೋದು ನೆಕ್ಸ್ಟ್ ಮಿನಿಟ್ಸ್ ಅಲ್ಲೇನೆ ಅವ್ರು ಅದನ್ನೆಲ್ಲ ಕಳ್ಕೊಂಡ್ರು ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, 9,000 ಪಾಯಿಂಟ್ಸ್ಗೆ ಒಂದು ರಂಧ್ರದಿಂದ ಬಾಲ್ ಬರುತ್ತೆ. ಆ ಬಾಲ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಪದ್ರೆ ಥರ ಇರುತ್ತೆ, ಅದರಿಂದ ಆಚೆ ಬಂದ್ಬಿಟ್ಟು ಅವರ ಚೌಕಟ್ಟಲ್ಲಿ ಆ ಬಾಲ್ನ ಇಟ್ಕೊಳ್ಬೇಕಾಗುತ್ತೆ. ಅದು ಒಂದು ಟಾಸ್ಕ್ ಆಗ್ತಿರ್ಬೇಕಾದ್ರೆ ಅದನ್ನ ಆಡಕ್ಕೆ ತ್ರಿವಿಕ್ರಮ್ ಮತ್ತೆ ನಮ್ಮ ಗೋಲ್ ಸುರೇಶ್ ಹೋಗ್ತಾರೆ ಭವ್ಯ ಟೀಮಿಂದ. ಆ ಕಡೆ ಬಂದ್ಬಿಟ್ಟು ಮಂಜಣ್ಣ ಮತ್ತೆ ರಜತ್ ಅವ್ರು ಹೋಗ್ತಾರೆ. ಇಬ್ರು ಕೂಡ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸುರೇಶ್ ಅವರು ಕೂಡ ಆಕ್ಚುಲಿ ಸ್ಟ್ರಾಂಗೇ, ಬಟ್ ಅವ್ರ ಕಾಲು ನೋವು ಆಗಿರೋದ್ರಿಂದ ಅವರು ಸರಿಯಾಗಿ ಆಡದೆ ಹೋಗ್ತಾರೆ. ಆ ಥರ ಕಾಲು ನೋವು ಇದ್ರೂ ಕೂಡ ಅವ್ರು 100% ಟ್ರೈ ಮಾಡ್ತಿರ್ಬೇಕಾದ್ರೆ ನಮ್ಮ ರಜತ್ ಅವರು ಮತ್ತೆ ಮಂಜಣ್ಣ ಅವ್ರು ಏನು ಮಾಡ್ತಾರೆ, ಮಂಜಣ್ಣ ಅವರು ತ್ರಿವಿಕ್ರಮ್ ಕೈಯಲ್ಲಿ ಇಟ್ಕೊಂಡಿರೋ ಬಾಲ್ನ ಕಸ್ಕೊಂಡು ಕಾಲಲ್ಲಿ ತಳ್ಕೊಂಡು ಹೋಗಿ ಬಾಲ್ ಹಾಕ್ತಾರೆ. ಅದನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಆ ಬಾಲ್ನ ತೆಗೀರಿ ಅಂತ ಹೇಳಿದಾಗ ನಮ್ಮ ಚೈತ್ರ ಅವ್ರು ಹೇಳ್ತಾರೆ ಆ ಮಾತನ್ನ, ಸರಿ ಬಿಡಿ ನಮಗೂ ಬೇಡ ನಿಮಗೂ ಬೇಡ, ರೀಪ್ಲೇ ಮಾಡ್ಸೋಣ, ಇದು ಹೆಂಗಿದ್ರು ಮೋಸ ಆಗಿದೆಯಲ್ಲ ಅಂತ ಅಂತಾರೆ. ಅದಕ್ಕೆ ಗೋಲ್ ಸುರೇಶ್ ಅವ್ರು ಇದ್ಬಿಟ್ಟು ಅದನ್ನ ರೀಪ್ಲೇ ಆಗೋದಾದ್ರೆ ಮುಂಚೆ ಮಾಡಿರೋದು ಕೂಡ ಡಿಸ್ಕ್ವಾಲಿಫೈ ಅಂತಾನೆ ಕನ್ಸಿಡರ್ ಮಾಡ್ಬೇಕಲ್ವಾ, ಇರೋ 2 ಬಾಲನ್ನು ಎತ್ರಿ ಅಂತ ಹೇಳ್ತಾರೆ ನಮ್ಮ ಗೋಲ್ ಸುರೇಶ್ ಅವರು. ಅದನ್ನ ಹೇಳಿದಕ್ಕೆ ಟ್ರಿಗರ್ ಆದ ರಜತ್ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೆಡೆ ನನ್ನ ಮಗ ಅಂತಾರೆ, ವೇಸ್ಟ್ ನನ್ನ ಮಗ ಅಂತಾರೆ, ಯಾವ್ಯಾವ ಥರ ಮಾತಾಡಬಾರ್ದು ಆ ಥರ ಎಲ್ಲ ಮಾತಾಡ್ತಾರೆ. ಕೆಟ್ಟದಾಗೆ ಬೀಪ್ ಸೌಂಡ್ ಎಲ್ಲ ಬರುತ್ತೆ. ಅಲ್ಲಿ ನಮ್ಮ ಶಿಶಿರ್ ಅವ್ರು ತಡೆಯೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಮತ್ತೆ ರಜತ್ ಅವ್ರು ಇದ್ಬಿಟ್ಟು ಅದಕ್ಕೆ ನಾನು ಮಾತಾಡಿರೋದು, ಅವ್ರು ಯಾರು ಮಾತಾಡಿಲ್ವಾ, ಯಾಕೆ ಇವ್ರು ಗೋಲ್ ಸುರೇಶ್ ಏನು ಮಾತಾಡ್ಲಿಲ್ವಾ ಅಂತ ಕೂಡ ಕ್ವಶನ್ ಮಾಡಿ ಡೈವರ್ಟ್ ಮಾಡಕ್ ಮಾತಾಡ್ತಾರೆ. ಅಲ್ಲಿ ತ್ರಿವಿಕ್ರಮ್ ಅವರು ಜಾಯ್ನ್ ಆಗ್ಬಿಟ್ಟು, ಇಲ್ಲ ಅವ್ರೇನು ಕೆಟ್ಟದಾಗ ಮಾತಾಡಿಲ್ಲ ಗುರು, ಬರೀ ನೀನ್ ಮಾತ್ರ ಮಾತಾಡಿದ್ರು ಅಂತ ಅಲ್ಲಿ ವಿಕ್ರಮ್ ಸ್ಟ್ಯಾಂಡ್ ತಗೊಳ್ತಾರೆ. ಅಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಾದ್ಮೇಲೆ ಶಿಶಿರ್ ಅವರು ಕೂಡ ತುಂಬಾ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ನೋಡು ರಜತ್, ನಿನಗೆ ಎಲ್ಲ ಮಾತು ಬರೋದು, ನಮಗೂ ಮಾತು ಬರುತ್ತೆ, ನಮಗೂ ಕೂಡ ಇಲ್ಲಿವರೆಗೂ ಬರುತ್ತೆ ಕೆಟ್ಟ ಮಾತು, ಮಾತಾಡ್ಬೇಡ ಮಾತಾಡ್ಬೇಡ, ಇದು ಒಂದು ಶೋ, ಕಂಟ್ರೋಲ್ ಮಾಡ್ಕೊ ಅಂದ್ರೆ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆಲ್ಲ ಆಗಲ್ಲ, ನನ್ನ ಬರುತ್ತೆ ಅಂದ್ರೆ ಮಾತಾಡದೆ ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಮಾತಾಡ್ತಾರೆ. ಆಕ್ಚುಲಿ ಬೀಪ್ ಸೌಂಡ್ ಬರೋ ತರ. ಅಲ್ಲಿ ಗೋಲ್ಡ್ ಸುರೇಶ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ನಮ್ಮಪ್ಪ ಅಂತ ಮಾತಾಡ್ತಾನಲ್ಲ, ಏನ್ ಗುರು ಇವ್ನು ಹಿಂಗ್ ಮಾತಾಡ್ತಾ ಇದ್ದಾನೆ, ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನಾನು ಆಡಲ್ಲ ಅಂದ್ರೆ ಆಡಲ್ಲ, ಬಿಗ್ ಬಾಸ್ ತೆಗೀರಿ, ಬಿಗ್ ಬಾಸ್ ಡೋರು ಅಂತ ಅಂದ್ಬಿಟ್ಟು ಫುಲ್ಲು ಅವ್ರಿಗೆ ಉಸಿರಾಡಕ್ಕೂ ಆಗ್ತಿರಲ್ಲ, ವಾಯ್ಸ್ ಪೂರ್ತಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಫುಲ್ ಎಮೋಷನಲ್ ಆಗಿರ್ತಾರೆ, ಫುಲ್ ಟಯರ್ಡ್ ಆಗಿರ್ತಾರೆ. ಗ್ಲೂಕೋಸ್ ಎಲ್ಲ ಕುಡಿಸ್ತಾರೆ ಭವ್ಯಗೌಡ ಅವರು. ಇನ್ ಕೇಸ್ ಭವ್ಯಗೌಡ ಅವರು ಹೇಳ್ತಾರೆ, ಯಾರು ಟ್ರಿಗರ್ ಆಗ್ತಾ ಇದ್ದಾರೆ, ಯಾರು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ, ಯಾಕೆ ನೀವು ಮನೆ ಬಿಟ್ಟು ಹೋಗ ಮಾತಾಡ್ತಾ ಇದ್ದೀರಾ ಸುರೇಶನ್ನ, ಕಂಟ್ರೋಲ್, ಕಾಮ್ ಆಗಿರಿ, ಆಡಿ ಗೇಮ್ ಆಡಿ ಅಂತ ಸಿಕ್ಕಾಪಟ್ಟೆ ತಾಳ್ಮೆಯಿಂದ ಇದು ಮಾಡಕ್ ಹೋಗ್ತಾರೆ. ಲೀಡರ್ಗೆ ಇರೋ ಕ್ವಾಲಿಟಿ ಇದೆ ಗುರು, ಇರಬೇಕಾಗಿರೋ ಕ್ವಾಲಿಟಿ ಇದೆ ಗುರು ಅಂತ ಅನ್ನಿಸ್ತು. ಅಲ್ಲಿ ಮೋಕ್ಷಿತ್ ಅವರು ಕೂಡ ಅಷ್ಟೇನೆ, ಮಂಜಣ್ಣ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಭವ್ಯ ಮತ್ತೆ ನಮ್ಮ ಮೋಕ್ಷಿತ್ ಅವರು ನಿನ್ನೆ ಸುರೇಶ್ ಅಣ್ಣನ ಸಿಕ್ಕಾಪಟ್ಟೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಗೋಲ್ ಸುರೇಶ್ ಅಂತೂ ಸೂಟ್ ಕೇಸ್ ಪ್ಯಾಕ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ, ಹೋಗ್ತಾರೆ. ಒಂದು ಎಪಿಸೋಡ್ ನೋಡಿದಾಗ ನನಗೆ ಗೋಲ್ ಸುರೇಶ್ ಪಾಪ ಅಂತ ಅನ್ನಿಸ್ತು. ಮತ್ತು ಗೋಲ್ ಸುರೇಶ್ ಎಲ್ಲೂ ಅವ್ರ ಲಿಮಿಟ್ನ ಮೀರಲಿಲ್ಲ ಗುರು. ಅವ್ರ ಒಂದು ಇದಕ್ಕೆ ಸ್ಟ್ಯಾಂಡ್ ಆಗಿ
ಅವ್ರ ಬೇಜಾರು ಪಟ್ಕೊಂಡ್ರೆ ಹೊರತು ಆ ಮಾತನ್ನ ರಿವರ್ಸು ರಜತ್‌ಗೆ ಎಲ್ಲೂ ಆಡೋ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಮೆಚ್ಯೂರಿಟಿ ಇದೆ ಅಂತ ನನಗೆ ಅಲ್ಲಿ ಅರ್ಥ ಆಯ್ತು. ನಿನ್ನೆ ಎಪಿಸೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಎಲ್ಲೂ ಬೋರ್ ಆಗಲಿಲ್ಲ. ಓವರಾಲ್ ನನಗೆ ಆಟ ನೋಡಿದಾಗ ನನಗೆ ಸೂಪರ್ ಅನಿಸಿದ್ದು ಶೋಭಾ ಶೆಟ್ಟಿ, ಭವ್ಯ, ನಮ್ಮ ಗೋಲ್ಡ್ ಸುರೇಶ್ ಅವರು. ಮತ್ತು ತ್ರಿವಿಕ್ರಮ್ ಅವ್ರ ಪ್ಲಾನ್‌ನ ಸಿಕ್ಕಾಪಟ್ಟೆ ಸಕ್ಸಸ್‌ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು. ರಜತ್ ಅವರು ಅವ್ರಿಗೆ ಬಂದಿರೋ ಪಾಸಿಟಿವಿಟಿ ಎಲ್ಲ ಎಪಿಸೋಡು ಫುಲ್ ಎಪಿಸೋಡ್ 50 ಮಿನಿಟ್ಸ್ ಏನು ಬಂದಿರುತ್ತೋ ಅದನ್ನು ಜಸ್ಟ್ 10 ಮಿನಿಟ್ಸ್ ಎಪಿಸೋಡಲ್ಲಿ ಕಂಪ್ಲೀಟ್ ಕಳ್ಕೊಂಡ್ರು ಅಂತ ಅನ್ನಿಸ್ತು. ವರ್ಸ್ಟ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಆಲ್ರೆಡಿ ಕೆಟ್ಟ ಮಾತಾಡಿ ಜಗದೀಶ್ ಸರ್ ಆಚೆ ಹೋಗಿದ್ದಾರೆ. ಬಟ್ ಅದನ್ನು ಇವಾಗ ರಜತ್ ರಿಪೀಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ರಜತ್ ಮಾತಾಡಿದ್ದು, ಶೋಭಾ ಶೆಟ್ಟಿ ಆಟ, ಭವ್ಯ ಮೆಚ್ಯೂರಿಟಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.